ಮೈಕ್ ಆನ್ ಆಗಿಲ್ಲ ನೋಡಿ, ಮೈಕ್ ಆನ್ ಮಾಡಿ. ಏನ್ ಹೇಳ್ತಾ ಇದ್ದಾರೆ? 94D ಅಪ್ಲಿಕೇಶನ್ ತಗೊಳ್ಳಿಕ್ಕೆ ಅವಕಾಶ. ಹೇಳಿ. ಮಾರ್ಚ್ 16 ಅಂತ ಏನು ಅವರು ಗಡುವು ಕೊಟ್ಟಿದ್ದಾರೆ 94Dಗೆ, ಅದ್ರ ಅವಶ್ಯಕತೆ ಇದೆಯಾ ಅಂತ. ಮಾರ್ಚ್ 16ಕ್ಕಿಂತ ಹೆಚ್ಚಾಗಿ ಯಾಕೆ ಸಮಯ ಕೊಡಬಾರ್ದು? ಯಾವ ರೀತಿ 94Cಗೆ ಯಾವುದೇ ಒಂದು ಅಂದರೆ ಮೊದಲು ಒಂದು ಪರಿಮಿತಿ ಇತ್ತು, ಇನ್ನೂ ಅದು ಪರಿಶೀಲನೆ ನಡೀತಾ ಇದೆ. 94D ಏನಿದೆ ಅದನ್ನು ನಾವು 15 ಅವ್ರದ್ದು ಒಂದು ಮಾನದಂಡ ಇದೆ, ಇಷ್ಟು ಮನೆಗಳಿರಬೇಕು ಅಂತ, ಗುಂಪು ಮನೆಗಳು. ಅದನ್ನು ಕಂಟಿನ್ಯೂಸ್ ಆಗಿ ಪ್ರಾಸೆಸ್ ಮಾಡಿದರೆ ಒಳ್ಳೇದಾಗುತ್ತೆ ಅಂತ ನಾನು ಅನ್ಕೊಳ್ತೀನಿ. ಯಾಕಂದರೆ ಅವ್ರು ಹೇಳ್ದಾಗೆ ಕಂದಾಯ ಸಚಿವರು ಅವ್ರ ಉತ್ತರದಲ್ಲಿ ಹೇಳ್ತಾ ಇದ್ರು, ಇನ್ನೂ ಅದು ಎಲ್ಲ ಜನರಿಗೂ ತಲುಪಿಲ್ಲ ಅಥವಾ ಆ ಮಟ್ಟಕ್ಕೆ ಶಾಸಕರು ಕೆಲಸ ಮಾಡ್ತಾ ಇಲ್ಲ ಅಂತ. ನಾವು ಮಲೆನಾಡು ಭಾಗದಲ್ಲಿ ಅದನ್ನ ಎಷ್ಟು ಮಟ್ಟಕ್ಕೆ ಸಾಧ್ಯ ಇದೆ, ನಮ್ಮ ಗಮನಕ್ಕೆ ಏನು ಬರ್ತಾ ಇದೆ ಅದನ್ನ ನಾವು ಖಂಡಿತ ಕಂದಾಯ ಇಲಾಖೆಗೆ ನಾವು ರೆಫರ್ ಮಾಡ್ತಾ ಇದ್ದೀವಿ. ಈ ಪರಿಮಿತಿ ಏನು ಕೊಟ್ಟಿದ್ದಾರೆ ಅದು ತುಂಬಾ ಕಡಿಮೆ ಆಯ್ತು ಅಂತ ನಾನು ಅನ್ಕೊಳ್ತೀನಿ. ಅದನ್ನ ನ್ಯಾಯ ತೋರಿಸ್ಲಿಕ್ಕೆ ಇನ್ನೊಂದು ಸ್ವಲ್ಪ ಟೈಮ್ ಕೊಟ್ರೆ ಅಥವಾ ಇದನ್ನ ಓಪನ್ ಆಗಿ ಇಟ್ರೆ ಏನ್ ಸಮಸ್ಯೆ ಆಗುತ್ತೆ ಕಂದಾಯ ಇಲಾಖೆಗೆ ಅಂತ ನಾನು ಕೇಳಲಿಕ್ಕೆ ಬಯಸ್ತೀನಿ. ಓಪನ್ ಆಗಿ ಇಟ್ರೆ ಏನಾಗುತ್ತೆ? ಸುಪ್ರೀಂ ಕೋರ್ಟ್ ಅವರು ಹೇಳ್ತಾರೆ ಒನ್ ಟೈಮ್ ಅಂತೇಳಿ, ಎಷ್ಟು ಒನ್ ಟೈಮ್ ಕೊಡ್ತೀರಿ ಅಂತ. ಏನ್ ಉತ್ತರ ಕೊಡೋದು ಕೋರ್ಟ್ ಅಲ್ಲಿ? ಕೇಳಿಸ್ಕೊಳ್ಳಿ, ನಾನು ತಮ್ಗೆ ಇಂಟರ್ಫಿಯರ್ ಆಗ್ಲಿಲ್ಲ, ಕೇಳಿಸ್ಕೊಳ್ಳಿ ಪೂರ್ತಿ. ವಿ ಆರ್ ಹಿಯರ್ ಟು ಡಿಸ್ಕಸ್. ಎಲ್ಲ ಉಚ್ಚ ನ್ಯಾಯಾಲಯ, ಸರ್ವೋಚ್ಚ ನ್ಯಾಯಾಲಯದಲ್ಲಿ ಒಂದು ಬಾರಿ ಅಂತ ಎಷ್ಟು ಅವಕಾಶಗಳು ಅಂತ. ಹಾಗೂ ಎರಡನೇದು, ಈ 94D ಯಲ್ಲೂ ನಾವು ಎಕ್ಸ್ಟೆನ್ಷನ್ ಕೊಟ್ಟಿದ್ದೇವೆ, ಕೊಟ್ಟಿಲ್ಲ ಅಂತಲ್ಲ, 2 ವರ್ಷ ಎಕ್ಸ್ಟೆನ್ಷನ್ ಕೊಟ್ಟಿದ್ದೇವೆ. ಎಲ್ಲಿದೆ ಇದು ಮಾರ್ಚ್ 16 ಅಂತ ಹೇಳಿದ್ರೆ ನಮ್ಮ ಆಕ್ಟ್ ಅಲ್ಲಿ ಇದೆ. ಮೂರನೇದು, ಡೆಡ್ ಲೈನ್ ಇರೋದು ಹಕ್ಕುಪತ್ರ ಕೊಡ್ಲಿಕ್ಕೆ ಅಲ್ಲ, ಜಸ್ಟ್ ಪ್ರಪೋಸಲ್ ನಮ್ಗೆ ರಿಸೀವ್ ಆಗ್ಲಿಕ್ಕೆ ಅಷ್ಟೇ. ಪ್ರಪೋಸಲ್ ಅನ್ನ ರಿಸೀವ್ ಮಾಡ್ಕೊಳ್ಳಿಕ್ಕೆ ಇದೆ, ಅದನ್ನ ಎಕ್ಸಿಕ್ಯೂಟ್ ಕಂಪ್ಲೀಟ್ ಮಾಡೋದಕ್ಕೆ ಏನು ಡೆಡ್ ಲೈನ್ ಇಲ್ಲ. ಹಿಂದೆನೂ ಕೂಡ ಡೆಡ್ ಲೈನ್ ಇತ್ತು ಆಕ್ಟ್ ಅಲ್ಲಿ, ಮತ್ತೆ 2 ವರ್ಷ ಟೈಮ್ ಕೊಟ್ಟಾಯ್ತು, 2 ವರ್ಷ ಈಗ ಆಗ್ತಾ ಇದೆ. ಏನಾಗಿದೆ ಈ ವ್ಯವಸ್ಥೆಯಲ್ಲಿ, ಎಷ್ಟು ಎಕ್ಸ್ಟೆನ್ಷನ್ ಕೊಟ್ರು ಇನ್ನೊಂದು ಕೊಡ್ತಾರೆ ಬಿಡು ಅನ್ನೋ ಮನೋಭಾವ ಬಂದ್ಬಿಟ್ಟಿರೋದ್ರಿಂದ ಯಾವ ಡೆಡ್ ಲೈನ್ಗೂ ಅರ್ಥ ಇಲ್ಲ. ಇದು ನಿಮ್ ತಪ್ಪು ಅಲ್ಲ ಅಥವಾ ಯಾರ್ದು ತಪ್ಪು ಅಂತ ನಾನು ಹೇಳಲಿಕ್ಕೆ, ವ್ಯವಸ್ಥೆ ಹಿಂಗಾಗಿದೆ, ಯಾವುದಕ್ಕೂ ಸ್ಯಾಂಕ್ಟಿಟಿ ಇಲ್ಲ. ಸೊ ಎಕ್ಸ್ಟೆನ್ಷನ್ ಅನ್ಲಿಮಿಟೆಡ್ ಆಗಿ ಕೊಟ್ಕೊಂಡು ಹೋಗ್ತಾ ಇದ್ರೆ ಯಾವಾಗ ಇದನ್ನೆಲ್ಲ ಮುಗಿಸೋದು? ಆವಾಗ ಆಕ್ಚುಲಿ ಅಫೆಕ್ಟೆಡ್ ಯಾರಾಗ್ತಾರೆ? ಸಾಮಾನ್ಯ ಜನ. ಯಾಕೆ ಅಂದ್ರೆ ನಾವೊಂದು ಮಿಷನ್ ಮೋಡಲ್ಲಿ ಕೆಲಸ ಮಾಡ್ಲಿಲ್ಲ ಅಂದ್ರೆ ಬಡವ್ರದ್ದು ಕೆಲಸ ಅವ್ರು ಹೇಳಿದ್ರು. ಯಾಕೆ ಮಾಡೋದಿಲ್ಲ ಅಂದ್ರೆ ಇದು ಬಡವ್ರ ಕೆಲಸದ ಕಡೆ ಗಮನ ಕೊಡೋದಿಲ್ಲ. ಸೊ ನಾವು ಮಿಷನ್ ಮೋಡಲ್ಲಿ ಈಗ ಇಷ್ಟು ನಾವು ಮೇಲೆ ಬಿದ್ದು ಗುರುತಿಸ್ತಾ ಇದ್ದೀವಿ. ಎಷ್ಟೋ ವಿಷಯಗಳ ಇವು ನಾವು ಇದು ಹೇಳಕ್ ಹೋದ್ರೆ ಡೀಟೇಲ್ ಆಗಿ ಬಹಳ ಟೈಮ್ ಆಗುತ್ತೆ. ಸ್ಯಾಟಲೈಟ್ ಫೋಟೋಸ್ ಕೊಟ್ಟಿದ್ದೇವೆ, ಯಾವುದು ಕಂದಾಯ ಗ್ರಾಮ ಇದೆ, ಯಾವುದು ಮನೆಗಳಿದಾವೆ ಆದ್ರೆ ಗ್ರಾಮ ಇಲ್ಲ, ಸ್ಯಾಟಲೈಟ್ ಫೋಟೋ ಇಟ್ಕೊಂಡಾದ್ರೂ ಮಾಡಿ ಅಂತ ಹೇಳಿದ್ದೇವೆ. ಜಲ್ ಜೀವನ್ ಮಿಷನ್ ಡೇಟಾ ತಗೊಂಡ್ ಮಾಡಿ ಅಂತ ಹೇಳಿದ್ದೇವೆ. ಒಂದಲ್ಲ ಎರಡಲ್ಲ, ನಾವೇ ಸರ್ಕಾರದಲ್ಲಿ ಬೆನ್ನತ್ತಿ ಮಾಡಿಸ್ತಾ ಇದ್ದೇವೆ. ಆದ್ರೂ ಕೂಡ ಕೆಲವು ಬಿಟ್ಟೋಗ್ತಾ ಇರೋದು ದುರಾದೃಷ್ಟ. ಬಟ್ ನಾವಂತೂ ಯಾವ ಎಫರ್ಟ್ ಅನ್ನು ಸ್ಪೇರ್ ಮಾಡಿಲ್ಲ ಇದನ್ನ ಗುರುತಿಸ್ಲಿಕ್ಕೆ. ಈಗ ಕೊನೆಗೆ ಅವ್ರಿಗೆ ಹೇಳುವಂತದ್ದು ಓಪನ್ ಎಂಡೆಡ್ ಬಿಟ್ರೆ ಏನು ಅಂದ್ರೆ, ದಿನ ನೀವು ಎಷ್ಟು ಬೇಕಾದ್ರೂ ಪ್ರೈವೇಟ್ ಲ್ಯಾಂಡ್ ಆಗ್ಲಿ ಸರ್ಕಾರ ಲ್ಯಾಂಡ್ ಆಗ್ಲಿ ಎನ್ಕ್ರೋಚ್ ಮಾಡ್ತಾ ಇರಿ, ನಾವು ನಿಮ್ಗೆ ಇವತ್ತಲ್ಲ ನಾಳೆ ಹಕ್ಕುಪತ್ರ ಕೊಟ್ಟಿದೀವಿ ಅಂತ ಸಂದೇಶನೂ ಕೊಟ್ಟಂಗ ಆಗುತ್ತಲ್ವಾ? ಅದನ್ನು ಯೋಚನೆ ಮಾಡಿ ನೀವು. ಅದಾಗಬಾರ್ದು. ಯಾವ್ದು ಹಿಂದೆ ಆಗೋಗಿದೆ ಅವ್ರಿಗೆ ಪರಿಹಾರ ಕೊಡಬೇಕು, ಆದ್ರೆ ಇನ್ನು ಮುಂದೆ ಈ ರೀತಿ ಆಗದಾಗೂ ನೋಡ್ಕೋಬೇಕು. ಈ ಜವಾಬ್ದಾರಿನೂ ನಮ್ಮ ಮೇಲಿದೆ. ಬಟ್ ನಾವು ಪ್ರಯತ್ನ ಮಾಡ್ತೇವೆ, ನೀವು ಸ್ವಲ್ಪ ಸಹಕಾರ ಮಾಡಿ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ. ಈಗ ಪ್ರಶ್ನೋತ್ತರ ಮುಗಿದಿದೆ, ಲಿಖಿತ ಮೂಲಕ ಪ್ರಶ್ನೆ ಮಂಡಿಸೋದು. ಅಧ್ಯಕ್ಷ ಒಂದೇ ನಿಮಿಷ. ಅಧ್ಯಕ್ಷ ಒಂದ್ ಸೆಕೆಂಡ್. ಅಧ್ಯಕ್ಷ, ಇದೇನಾಗಿದೆ, ನಾನು ಮೊನ್ನೆ ಕಂದಾಯ ಸಚಿವರು ಹೇಳಿದ ಮಾತನ್ನ ಒಪ್ಕೋತೇನೆ. ಆದ್ರೆ ಹಳ್ಳಿಲಿ ಏನಾಗಿದೆ, ಹಿಂದೆ ಏನ್ ಗ್ರಾಮ ಠಾಣೆಗಳಿತ್ತು, ಗ್ರಾಮ ಠಾಣದ ವ್ಯಾಪ್ತಿ ಮೀರ್ಲಿಲ್ಲ. ಈಗ ಹಿಂದೆ ನಾನು ಸನ್ಮಾನ್ಯ ಸಚಿವರ ಹತ್ರ ಈ ಬಗ್ಗೆ ಚರ್ಚೆನೂ ಮಾಡಿದ್ದೇನೆ, ಜೊತೆಗೆ ಗ್ರಾಮೀಣಾಭಿವೃದ್ಧಿ ಸಚಿವರ ಜೊತೆಲೂ ಚರ್ಚೆ ಮಾಡಿದ್ದೇನೆ. ಕಂದಾಯ ಇಲಾಖೆಯಲ್ಲಿ ಏನ್ ಮೂಲ ಗ್ರಾಮ ಠಾಣೆ ಬಿಟ್ಟು ಏನ್ ಮನೆಗಳು ಕಟ್ಕೊಂಡಿದ್ದಾರೆ, ಅವ್ರಿಗೆ ಹೊಸ ಕಾನೂನು ಪ್ರಕಾರ ನಾವು ಏನು ಹಕ್ಕುಪತ್ರಗಳನ್ನ ಕೊಡ್ಲಿಕ್ಕೆ ಆಗ್ತಾ ಇಲ್ಲ.
ಈಗ ಅವರು ಒಂದ್ ಕಡೆ 94C 94D ವ್ಯಾಪ್ತಿಗೆ ಬರಲ್ಲ ಅವ್ರ ಸ್ವಂತ ಜಮೀನು, ಇನ್ನೊಂದು ಗ್ರಾಮ ಠಾಣಾ ವ್ಯಾಪ್ತಿಯಿಂದ ಏನು ನಮ್ಮ ವಿಲೇಜ್ ಇಂದ 1 ಕಿಲೋಮೀಟರ್ ಅಂತರ ಅದಿಲ್ಲ ಉಪಗ್ರಾಮನ ಮಾಡಕ್ ಆಗೋದಿಲ್ಲ, ಇಲ್ಲ ಅವ್ರಿಗೆ ಮತ್ತೊಂದು ಪರಿಹಾರನೂ ಕೊಡ್ಲಿಕ್ಕೆ ಆಗೋದಿಲ್ಲ. ಇದು ಯಾವ್ದಾರ ಒಂದು ಸೀಮಿತವಾದಂತ ಸಮಯದಲ್ಲಿ ಅದು ಪರಿಹಾರ ಆಗ್ಲಿಲ್ಲ ಅಂತ ಹೇಳಿದ್ರೆ ಆ ಸಮಸ್ಯೆ ಶಾಶ್ವತವಾಗಿ ಉಳ್ಕೊತ ಹೋಗ್ತದೆ. ಸ್ವಾತಂತ್ರ್ಯ ನಂತರ ಈಗ ಚರ್ಚೆ ಯಾಕೆ? ಅದಕ್ಕೂ ಉತ್ತರ ಬಹಳ ದೀರ್ಘ ಇದೆ, ಆದರೆ ದೀರ್ಘವಾಗಿ ಹೇಳಕ್ ಹೋಗದೆ ಸಂಕ್ಷಿಪ್ತವಾಗಿ ಹೇಳ್ತೇನೆ. ಯಾರು ಕ್ರಯಪತ್ರ ಮಾಡಿ ಖರೀದಿ ಮಾಡ್ಕೊಂಡಿದ್ದಾರೆ, ಗ್ರಾಮ ಠಾಣಾ ಹೊರಗಡೆ ಇದ್ದಾರೆ, ಅವ್ರಿಗೆ ಬಿ ಖಾತಾ ಕೊಡೋದ್ರ ಮುಖಾಂತರ ಅವ್ರಿಗೆ ಒಂದು ಪರಿಹಾರ ಕೊಡ್ತಾ ಇದ್ದೇವೆ. ಅದು ಕೂಡ ಒನ್ ಟೈಮ್. ಇನ್ನು ಮುಂದೆ ಆ ರೀತಿ ಯಾರು ಮಾರಾಟ ಮಾಡ್ಲಿಕ್ಕೂ ಆಗೋದಿಲ್ಲ, ಖರೀದಿ ಮಾಡ್ಲಿಕ್ಕೂ ಆಗದಂಗೆ ನಾವು ಬಂದ್ ಮಾಡಿದ್ದೇವೆ. ಹಿಂದೆ ಖರೀದಿ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಕನ್ವರ್ಷನ್ ಇಲ್ಲ, ಪ್ಲಾನ್ ಅಪ್ರೂವಲ್ ಇಲ್ಲ, ಕೃಷಿ ಭೂಮಿಯಲ್ಲಿ ಲೇಔಟ್ ಮಾರಿದ್ದಾರೆ. ಕ್ರಯಪತ್ರ ಇದ್ರೆ ಅವ್ರಿಗೆ ಬಿ ಖಾತಾ ಕೊಡ್ತೇವೆ ಪಂಚಾಯಿತಿಯಲ್ಲಿ ಮತ್ತು ಮುನ್ಸಿಪಾಲಿಟಿಯಲ್ಲಿ. ಕ್ರಯಪತ್ರ ಇಲ್ಲದೆ ಹೋದ್ರೆ ಅದನ್ನ 94D ಒಳಗಡೆ ಸೇರಿಸ್ಕೊಂಡು ಮಾಡಿ. ಸೊ ಇವೆರಡಕ್ಕೂ ಕೂಡ ಒಂದಕ್ಕೆ ಒಂದು ಸೊಲ್ಯೂಷನ್, ಇನ್ನೊಂದು ಪರಿಸ್ಥಿತಿಗೆ ಮತ್ತೊಂದು ಸೊಲ್ಯೂಷನ್. ಕ್ರಯಪತ್ರ ಇಲ್ಲದೆ ಇದ್ರೆ ಅದನ್ನ ದಾಖಲೆ ರಹಿತ ವಸತಿ ಪ್ರದೇಶ ಅಂತ ಪರಿಗಣಿಸಿ ಅದನ್ನ ಈ 38A ಅಥವಾ 94D ಕೆಳಗಡೆ ತಗೊಂಡು ಮಾಡಿ ಅಂತ ನಾನು ಸೂಚನೆ ಕೊಟ್ಟಿದ್ದೇನೆ. ಇದನ್ನ ಎಲ್ಲೆಲ್ಲಿ ಶಾಸಕರುಗಳು, ನಾನು ಪದೇ ಶಾಸಕರು ಒತ್ತುತ್ತಾ ಇದ್ದೀನಿ ಅಂತ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಆದ್ರೆ ಎಲ್ಲಿ ಈಗ ಅಧಿಕಾರಿಗಳು ಮಾಡೋಷ್ಟು ಮಾಡಿದ್ದಾರೆ, ಆದ್ರೆ ಎಲ್ಲಿ ಶಾಸಕರುಗಳು ಆಸಕ್ತಿ ತಗೊಂಡಿದ್ದಾರೆ ಅಲ್ಲಿ ಸ್ವಲ್ಪ 90% ಕವರೇಜ್ ಆಗಿದೆ. ಸೊ ನಿಮ್ಗೆ ಪ್ರಶ್ನೆಗೆ, ಅವರು ಕ್ರಯಪತ್ರ ಇದ್ರೆ ಬಿ ಖಾತಾ ಸಿಗುತ್ತೆ, ಕ್ರಯಪತ್ರ ಇಲ್ಲದೆ ಹೋದ್ರೆ ಇದರಡಿಯಲ್ಲಿ ಸೇರಿಸ್ಕೊಳ್ಳಿಕ್ಕೆ ನಾವು ಹೇಳಿದ್ದೇವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.